ರಾಜು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂತಾ? ಹಾಂ ಮೇಡಮ್ ಬಂತು. ಮೇಡಮ್, ಆ ರಿಪೋರ್ಟ್ ಪ್ರಕಾರ ಆ ಊಟದೊಳಗೆ ವಿಷ ಹಾಕಿ ಕೊಂದಿರೋದು ಬಂದೈತಿ. ಇಬ್ರಿಗೂ, ತಂದೆ ಮಗಗೂ ಇಬ್ರಿಗೂ ಸೇಮ್. ಹೌದಾ? ಯಾವುದು ವಿಷ ಅಂತ ಏನಾದರೂ ಐಡೆಂಟಿಫೈ ಆಯ್ತಾ? ಹಾಂ ಮೇಡಮ್, ಈ ಹೊಲಕ್ಕೆಲ್ಲ ಹಟ್ಟಿಗೋಡೆ ಎಣ್ಣೆ ಇಂಥವೆಲ್ಲ ಇರ್ತಾವಲ್ಲ ಮೇಡಮ್, ಅಂಥದನ್ನೇ ಮನೆಯೊಳಗೆ ಬಳಸ್ಯಾರ ಮೇಡಮ್. ಹೌದಾ? ಅಂದರೆ ಪರ್ಟಿಕ್ಯುಲರ್ ಆಗಿ ಹಟ್ಟಿಗೋಡೆ ಎಣ್ಣೆ ಅಥವಾ ಇದು ಅಂತಂದು ಯಾವುದು ಬ್ರ್ಯಾಂಡ್ ಏನಂತ ತಿಳ್ಕೊರಿ. ಆಮೇಲೆ ಅದು ಅವರಿಗೆ ಹೆಂಗೆ ಸಿಕ್ತು ಅಂತ, ಆಮೇಲೆ ಅವರ ತೊಗೊಂಡಾರ ಅಥವಾ ಯಾರೋ ಊಟದಾಗ ಹಾಕಿ ಕಳ್ಸಿರ್ಬೋದಾ? ಮೇಡಮ್, ಅವರ ತೊಗೊಳಿದ್ರೆ ಅವರೊಬ್ಬರೇ ತೊಗೋತಿದ್ರು, ಪಾಪ ಚಿಕ್ಕ ಮಗುಗೆ ಯಾಕೆ ಹಾಕ್ತಿದ್ರು? ಒಂದು ವೇಳೆ ಹಂಗೇನಾರು ಇದ್ರೆ ಟೋಟಲ್ ಫ್ಯಾಮಿಲಿ ಏನಾದ್ರು ತೊಗೋಬೇಕು ಅಂತ ನಿರ್ಧಾರ ಮಾಡ್ತಿರ್ತಾಯಿನ. ಆದರೆ ಮಗ ಮತ್ತು ತಂದೆ ಅನುಮಾನಾಸ್ಪದವಾಗಿ ಇರ್ಬೋದು ಅನ್ಸುತ್ತೆ ಮೇಡಮ್. ಹೆಂಡತಿಗೆ ಗೊತ್ತಿಲ್ದಂಗೆ ಹೆಂಗೆ ಗಂಡ ಸಾಯ್ತಾನೆ ಮೇಡಮ್? ಅದನ್ನೇ ನಾನು ಹೇಳ್ತಾ ಇರೋದು. ಇವಾಗ ಅನುಮಾನಾಸ್ಪದವಾಗಿಯೇ ನಾವು ನೋಡಬೇಕು. ಇದು ಆತ್ಮಹತ್ಯೆ ಅಲ್ಲ. ಎಂಥ ತಂದೆ ಆದ್ರೂ ಅಂದರೆ ಗಂಡು ಮಗು ಹೆಂಗೋ ಒಂದು ಬರ್ತಾನೆ ಅಂತಿದ್ದು, ಆಮೇಲೆ ಏನೇ ಕಷ್ಟ ಇದ್ರೂ ಹೆಂಡತಿ ಮುಂದೆ ಹೇಳ್ಕೊತಿದ್ದ, ಅಥವಾ ಏನೂ ಸಾಲ ಇಲ್ಲ, ಯಾವುದೇ ಥರ ಕಷ್ಟನೂ ಇಲ್ಲ, ನೋಡ್ಕೊಂಡು ಆರಾಮಾಗಿ ಅದಾರ. ಮಗ ಅದನ್ನು ಏನು ಹೆಣ್ಮಕ್ಳು ಅದಾವ ಒಂದು ಚಿಂತಿಲ್ಲ, ಸೂಸೈಡ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಅಂದರೆ ಇದು ಯಾರೋ ಇವರಿಗೆ ಬಲವಂತವಾಗಿ ಊಟದಾಗ ಹಾಕಿ ಗೊತ್ತಿಲ್ಲಂಗೆ ತಿನ್ಸಾರೋ ಅಥವಾ ಬಲವಂತ ತಿನ್ಸಾರೋ ಏನೋ ಒಂದು ನಡೆದೈತಿ. ಅದೇನಂತ ತಿಳ್ಕೊಬೇಕಷ್ಟೇ ಮೇಡಮ್. ಅವ್ರ ಹೆಂಡತಿ ಕೈ ಏನಾರು ಆಯ್ತಾ? ಹೇಳೋಕ್ಕಾಗಲ್ಲ. ನಾವು ಯಾರನ್ನೂ ನಂಬೋಕ್ಕಾಗಲ್ಲ. ಹೆಂಡತಿನೂ ಮಾಡಿರ್ಬೋದು, ಇಲ್ಲ ಪಕ್ಕದ ಮನೆಯವ್ರು ಮಾಡಿರ್ಬೋದು, ಇಲ್ಲ ಊರಾಗ ಯಾರೋ ಮಾಡಿರ್ಬೋದು. ಹಂಗಂತ ನಾವು ಯಾರನ್ನೂ ನಂಬೋಕ್ಕಾಗಲ್ಲ. ಎಲ್ಲರ ಮೇಲೂ ಒಂದು ಕಣ್ಣು ಇಡಬೇಕು. ಹಂಗೆ ಅವ್ರ ಹೆಂಡತಿ ಬ್ಯಾಕ್ಗ್ರೌಂಡ್ ಏನು, ಅವ್ರ ಹೆಂಡತಿ ಹಿನ್ನೆಲೆ ಏನು, ಅವ್ರ ಕ್ಯಾರೆಕ್ಟ್ರು ಪ್ರತಿಯೊಂದೂ ಎಲ್ಲ ತಿಳ್ಕೊಂಬರಿ ಇಬ್ರು. ಹಾಂ ಎಸ್ ಮೇಡಮ್. ಹಾಂ, ರೂಪಾ ಅವರೇ ಮೇಡಮ್, ಗೊತ್ತಾತನ್ರಿ ಮೇಡಮ್ ನನ್ನ ಗಂಡಿಗೆ ಏನಾಗೈತಂತ್ರಿ? ಯಾಕೆ ವಿಷ ಕೊಡ್ದಾನಂತ ಏನಾರು ಗೊತ್ತಾತನ್ರಿ ಮೇಡಮ್? ಇಲ್ಲ ಇನ್ನೂ ಏನೂ ಗೊತ್ತಾಗಿಲ್ಲ. ಅದೇ ವಿಚಾರಣೆ ಒಳಗೆ ಬಂದಿದ್ವಿ. ನಿಮ್ಮ ಹತ್ರ ಕೆಲವೊಂದು ಪ್ರಶ್ನೆಗಳನ್ನ ಕೇಳಬೇಕಾಗಿತ್ತು. ಏನು ಕೇಳ್ರಿ ಮೇಡಮ್? ಏನಿಲ್ಲ, ನಿಮ್ಮ ಮನೆಯೊಳಗೆ ಈಗ ಹೊಲಕ್ಕೆ ಸಸಿಗಳಿಗೆ ಎಲ್ಲ ಔಷಧ ಹೊಡಿತಾರಲ್ಲ ಅಂಥದನ್ನು ತಂದಿದ್ದೆ. ಹಾಂ, ತಂದರ್ರಿ ಮೇಡಮ್. ಯಾಕಂದ್ರೆ ಈ ಹೊಲಕ್ಕೆ ಹಾಕಕ್ಕೆ ಬೇಕಿದ್ರೆ ಅವು ಈ ಹಳ್ಳಿ ಊರು ಈ ನಮ್ಮ ಹೊಲಗಳು ಮನೆಗಳು ಇದ್ದಾರೆ, ಎಲ್ಲರ ಮನೆಯೊಳಗೂ ಇರ್ತಾವ್ರಿ. ಯಾಕಂದ್ರೆ ಹೊಲಕ್ಕೆ ಬೇಕಲ್ರಿ, ಇಲ್ಲ ಹೊಡೆದು ಉಳಿದ್ರೆ ಇರ್ತೈತೆ, ಇಲ್ಲ ಹೊಡ್ಯಾಕೆ ಬರತ್ತೆ ಬಿಡು ಅಂತಂದು ಒಂದೊಂದು ಡಬ್ಬಿ ಹಂಗೆ ಮನ್ಯಾಗ ಹಿಂದಕ್ಕೆ ಇಟ್ಟಿರ್ತೀವಲ್ರಿ, ಹಂಗೆ ಇರ್ತೈತ್ರಿ ಮೇಡಮ್. ಆದ್ರೆ ಹಂಗೆ ನನ್ನ ಗಂಡ ಮೊನ್ನೆ ಒಂದು ಎಣ್ಣೆ ತಂದಿದ್ದ ಹೊಲಕ್ಕೆ ಹೊಡ್ಯಾಕೆ ಅಂತಂದು, ಅರ್ಧ ಉಳಿದಿತ್ತು, ಇಟ್ಟಿದ್ದೆ ಮೇಡಮ್ ಅಲ್ಲೇ. ಅದು ಎಲ್ಲಿತ್ತಿ ತೋರಿಸ್ತೀರ? ಅದು ಮೇಡಮ್, ನಾನು ಆಮೇಲೆ ಎದಕ್ಕೆ ಒಂದು ಬೇಕು ಅಂತ ಕೇಳಿದ್ರೆ ಅವಾಗ ಅವರು ಇಲ್ಲ ಅಷ್ಟು ಹಾಕಿ ಬಂದ್ಬಿಟ್ಟೀನಿ ಹೊಲಕ್ಕೆ ಇಲ್ಲ ಅಂತ ನಂದರ್ರಿ. ಅಲ್ಲ, ಈಗಾರ ಇನ್ನೂ ಅರ್ಧ ಉಳಿದಿತ್ತು ಅಂದು ಈಗಾಗಲೇ ಇಲ್ಲ ಅಂತ ಹೇಳ್ತಾ ಇದ್ದಿ. ಅದೇ ರೀ ಮೇಡಮ್, ಫಸ್ಟು ತಂದಿದ್ರಿ ಅವತ್ತು ತೊಗೊಂಬಂದು ಹೊಡ್ಕೊಂಬಂದು ಹೊಲದಾಗೆಲ್ಲ ಗಿಡಕ್ಕೆ ಎಣ್ಣೆ ಹೊಡೆದು ತಂದು ಗುಣದಾಗ ಇಟ್ಟಿದ್ರಿ. ಇದಕ್ಕೆ ಇಟ್ಟು ಡಬ್ಬಿ ಖಾಲಿ ಡಬ್ಬಿ ಹೊರಗೆ ಚೆಲ್ಲಿ ಬಿಡ್ಬೇಕಿಲ್ಲ ಅಂದೆ. ಇಲ್ಲ ಇನ್ನ ಐತಿ ಇನ್ನೊಂಚೂರು ಬೇಕಾಕತ್ತಿ ಹೊಲ ಕೊಡಕ್ಕೆ, ಅದಕ್ಕೆ ಇಟ್ಟಿನಿ ಅಂತ ನಂದ್ರಿ. ಅದಾದ್ಮೇಲೆ ನಾನು ಇದಲ್ಲರಿ ಗಿಡಕ್ಕೆ ಒಂಚೂರು ಹುಳ ಹಡ್ದಂಗಾಗಿದ್ದವ್ರೆ ಹೂವಿನ ಗಿಡಕ್ಕೆ, ಅದಕ್ಕೆ ಒಂಚೂರು ಎಣ್ಣೆ ಇದಕ್ಕೆ ಕೊಟ್ಟು ಹೊಡಿತೀನ ಐತೆಲ್ಲ ತರ್ತೀನಿ ತಡಿ ಅಂತಂದೆ. ಇಲ್ಲ ಅದು ಖಾಲಿ ಆಗಿತ್ತು, ಮೊನ್ನೆ ಹೋಗಿ ಮತ್ತೆ ಹೊಡೆದು ಬಂದ್ಬಿಟ್ಟಿನಿ, ಅಷ್ಟು ಎಣ್ಣೆ ಹೊಡೆದಿನಿ, ಖಾಲಿ ಏನಿಲ್ಲ ಡಬ್ಬಿನೂ ಹೋಗ್ಬಿಟ್ಟಿನಿ ಅಂದರೆ ಖಾಲಿ ಡಬ್ಬಿ ಸತ್ಯಕ್ಕೂ ಇಲ್ಲ ನೋಡ್ರಿ ಹೊರಗೆ ಹೋಗೋದು ಬಂದ್ಬಿಟ್ಟನ. ಓಹ್ ಹೌದಾ? ಅದ್ರ ಹೆಸರು ಯಾವುದಿತ್ತು ಅಂತ ಏನಾರು ಗೊತ್ತಾ? ಅದು ನಂಗೆ ಗೊತ್ತಿಲ್ಲರಿ, ಯಾಕಂದ್ರೆ ನಂಗೆ ಓದಕ್ಕೆ ಬರೆಯೋಕೆ ಬರಲ್ಲ ನೋಡ್ರಿ, ಹಂಗಾಗಿ ನಂಗೆ ಅದು ಯಾವುದಂತ ಗೊತ್ತಿಲ್ಲರಿ. ಹೋಗಲಿ, ಆ ಡಬ್ಬಿ ಕಲರ್ ಅದು ಗೊತ್ತಾ? ಹಾಂ ಗೊತ್ತ್ರಿ, ಬೆಳ್ಳಂದಿತ್ರೆ ಅದ್ರ ಮ್ಯಾಗ ಈಗ ಹತ್ತಿ ಗಿಡದ ಚಿತ್ರ ಇತ್ತು ನೋಡ್ರಿ, ಬೆಳ್ಳಂದ್ರಿ. ಓ ಹೌದಾ? ಸರಿ. ಮತ್ತು ನಿಮ್ಮ ಗಂಡಗ ಫ್ರೆಂಡ್ಸು ಅಥವಾ ಆಗದವರು ಅಥವಾ ಏನೋ ಎಲ್ಲಿ ಓಣೆ ಪಣೆ ಜಗಳ ಆಗಿತ್ತಾ ಅಥವಾ ಹೊಲ್ದಾಗ ಜಗಳ ಆಗಿತ್ತಾ, ಈ ಥರ ಯಾರ್ದಾದ್ರೂ ಒಂದು ಏನೋ ಕಹಿ ಘಟನೆ ಅಂತ ಏನಾದರೂ ಆಗಿರ್ತಾವಲ್ಲ, ಆ ಥರ ಏನಾದರೂ ಇತ್ತಾ? ಹಾಗೆ ನನ್ನ ಗಂಡ ಯಾರು ಕೊಟ್ಟ ಜಗಳಕ್ಕೆ ಹೋಗಿದ್ದಿಲ್ರಿ. ಕೆಲಸ ಆತ, ಮನೆ ಆತ, ತಾನತ್ತ, ಇಷ್ಟೇ ರೀ. ಯಾರು ಅವ್ರಾಗೆ ಮಾತಾಡ್ಸಿದ್ರೆ ಆರಾಮನಪ್ಪ ಅಂದ್ರೆ ಆರಾಮಂತಿದ್ರಿ. ಹೆಚ್ಚು ಇನ್ನೊಬ್ಬರು ಮನೆ ಇನ್ನೊಬ್ಬರು ವಿಚಾರ ತಲೆ ಕೆಡ್ಸ್ಕೊತಿದ್ದಿಲ್ರಿ. ನಿಮ್ಮ ಕುಟಾಗ ಹೆಂಗಿದ್ರು? ನಿಮ್ಮ ಕುಟಾಗ ಚೆನ್ನಾಗಿದ್ರ? ಹಾಂ ಹೇಳಿದ್ದಲ್ರಿ ಮೇಡಮ್, ನಾನು ನನ್ನ ಗಂಡ ಭಾಳ ಜೀವಿದ್ದು ರೀ. ನನ್ನ ಮಗ ಅಂತೂ ಬಂಗಾರದಂಥ ಮಗ ರೀ. ನಾನು ನನ್ನ ಮಗ ಹುಟ್ಟಿದಕ್ಕೆ ಎಷ್ಟು ಖುಷಿ ಪಟ್ಟಿದ್ದೆ ಗೊತ್ತೇನ್ರಿ. ನನ್ನ ಗಂಡ ಅಂತೂ ಕುಣಿದಾಡ್ಬಿಟ್ಟಿದ್ರಿ ಫಸ್ಟಿಗೆ. ಚಲೋ ಗಂಡು ಹುಟ್ಟಿದ್ದಲ್ಲ, ಎಂಥ ಚಲೋ ಆತು, ನಮ್ಮ ಮನೆ ಬೆಳತ್ತು ಬಿಡ ಆತು, ನನಗೊಂದು ಹೆಗಲು ಸಿಕ್ತು, ನನ್ನ ಮಗ ನನ್ನ ಜೋಪಾನ ಮಾಡ್ತಾನೆ, ನನ್ನ ಜವಾಬ್ದಾರಿ ಎಲ್ಲ ಹೊರ್ತಾನೆ, ಹಂಗಾಗಿ ಭಾಳ ಕನಸ್ಕೊಂಡಿದ್ರಿ. ಹಿಂಗಾಗತ್ತಂತ ಏನು? ಅಯ್ಯೋ ದೇವ್ರಿ. ಸರಿ, ನಿಮಗೇನಾದರೂ ಯಾರಾದರೂ ಆಗ್ಲಾರ್ದವರು ಈಗ ನಿಮ್ಮ ಸಂಸಾರ ಹಾಳು ಮಾಡ್ತೀನಿ ಹಂಗೆ ಹಿಂಗೆ ಅಂತ ಅಲ್ಲ, ಈ ಜಗಳ ಬಂದಾಗ ಅಂತಿರ್ತಾರಲ್ಲ, ಹಂಗೆ ದ್ವೇಷನೂ ಇಟ್ಕೊಂಡಿರ್ತಾರೆ ಮನಸ್ಸಿನಾಗ, ಆ ಥರ ಏನಾದರೂ ನಿಮಗೆ ಓಣ್ಯಾಗ ಜಗಳ ಏನಾದರೂ? ಅಯ್ಯೋ ನಾನು ಅಂತಕ್ಕಿಲ್ರಿ, ನಾನು ನನ್ನ ಗಂಡ ನನ್ನ ಮಗ ಇನ್ನೊಬ್ಬರ ಮನೆ ಸುದ್ದಿಗೆ ಹೋಗೋರಲ್ಲ. ಅಂಥದ್ರಾಗ ನೀವು ಹೆಂಗಂತಿರಲ್ರಿ, ಯಾರು ನಮಗಿಲ್ಲ ಅಂತ ಯಾರೂ ಇಲ್ರಿ. ಆದ್ರೆ ಏನಾಗೈತೆ ಗೊತ್ತಿಲ್ಲರಿ, ನೀವು ಯಾಕಂತನೂ ಗೊತ್ತಾಗಂತು. ಅಲ್ಲ, ಮತ್ತೆ ನೀವು ಹೇಳಿದ್ರೆ ಯಾವುದೇ ಥರ ಶತ್ರುಗಳು ಇಲ್ಲ ಅಂತೀರಿ. ಸಾಲ ಏನಾದರೂ ಇತ್ತಾ? ಸಾಲಕ್ಕೆ ಹಂಚ್ಕೊಂಡು ಏನಾದರೂ ಆತ್ಮಹತ್ಯೆ ಮಾಡ್ಕೊಂಡ್ರೆ? ಸಾಲ ಇಲ್ಲಿ ಬಿಡ್ರಿ, ನಾವು ಸಾಲ ಪಾಲ ಮಾಡಂಗಿದ್ದಿದ್ದಿಲ್ಲ. ಮಗನ ಸಾಲ ಇತ್ತ, ಏನು ನಮಗೆ ನಾನು ಸಾಲಿಗೆ ಹೋಗಿದ್ದಿಲ್ಲ ಏನಿಲ್ಲ. ಆಮೇಲೆ ಮನೆಗೆ ನಾವು ಇಬ್ಬರು ದುಡಿಯೋದು ನಮ್ಮ ಹೊಟ್ಟಿಗೆ ಬಟ್ಟಿಗೆ ಬೇಕಾದಂಗಿತ್ತು. ಸ್ವಂತ ಅತ್ತಿ ಮಾವ ಕಟ್ಸಿದ ಮನೆ ಇರೋದು, ಬಾಡಿಗೆ ಕಟ್ಬೇಕನ್ನಂಗಿಲ್ಲ ಏನಿಲ್ಲ.
ಕರೆಂಟು ಫ್ರೀ ಐತೆ. ನೀರು ಪಾರು ಯಾವುದು ಖರ್ಚಿಲ್ಲ. ಹೊಲ್ದಾಗ ಬಂದದ್ದ ನಾವು ಬೇಕಾದಂಗೆ ವರ್ಷಗಟ್ಟಲೆ ಇಟ್ಕೊಂಡು ಹೊಂಟಿದ್ವಿ. ಕೈ ಖರ್ಚಿಗೆ ನಾವು ದೊಡ್ಡದು ಅರಿವಿ ಬಟ್ಟೆಗೆ ಹಿಂಗೆ ಅಂತಾರಲ್ಲ ಹಂಗೆ ಹಾಕಿತ್ತು. ಸಾಲ ಯಾವುದು ಮಾಡಿಲ್ಲ ಬಿಡ್ರಿ, ನಮ್ಗೇನು ಸಾಲಿಲ್ಲ. ಓಹ್ ಹೌದಾ, ಸರಿ. ನಾವು ಮತ್ತೆ ಬಂದು ನಿಮ್ಗೇನಂತ ವಿಚಾರ ಮಾಡ್ತೀವಿ. ನೀವು ಮತ್ತೆ ಎಲ್ಲಿ ಹೋಗ್ಬೇಡ್ರಿ, ಇಲ್ಲೇ ಇರಬೇಕಾಗತ್ತೆ ಮತ್ತು ನಾವು ತನಿಖೆ ಮುಗಿಯೋವರೆಗೂ. ನಾನೆಲ್ಲಿ ಹೋಗ್ಲಿ ಮೇಡಮ್, ನಾನು ಗಂಡ ಬಿಟ್ಟದ ಮನೆಯೊಳಗನೆ ಇರ್ಬೇಕಲ್ಲ, ಏನು ಮಾಡಲಿ ಹೇಳ್ರಿ. ಎಲ್ಲಿ ಹೋಗೋಕೆ ಆಸರೆ ಗಂಡನೇ ಇಲ್ಲ ಅಂದಮೇಲೆ ಎಲ್ಲಿ ಹೋಗ್ಲಿ ಹೇಳ್ರಿ. ಇಲ್ಲೇ ಬಿದ್ದಿರ್ತೀನಿ, ಯಾವಾಗಾರ ಬಂದು ಕೇಳ್ರಿ. ಮೇಡಮ್ ಒಂದು ಗುಡ್ ನ್ಯೂಸ್ ಮೇಡಮ್. ಹೌದಾ, ಏನದು? ಈ ಕೇಸಿಂದ ಅಥವಾ ಬೇರೆ ಕೇಸಿಂದ? ಇಲ್ಲ ಮೇಡಮ್, ಇದೇ ಕೇಸಿಂದ ನಮ್ಗೆ ಒಂದು ಸಾಕ್ಷಿ ಸಿಕ್ಕೈತೆ ಮೇಡಮ್. ಹೌದಾ, ಏನದು ಹೇಳ್ತೀರಾ? ಹೇಳೋದಿಲ್ಲ ಮೇಡಮ್, ಕರ್ಕೊಂಡೇ ಬರ್ತೀನಿ. ಏಯ್ ನಡಿಯಲ್ಲ ಮಗನ, ನಡೆ. ಸಾಕಸ್ರಿ ಸಾಹೇಬ್ರ, ಏನು ಹಂಗ್ಯಾಕೆ ಮಾಡ್ತೀರಿ? ದನ ಮಾಡ್ದಂಗ ಇಂಥ ಪುರಿ ಬಿಡೋದು ಎದ್ರಕ್ ಬರುವಲ್ರಿ, ಹಂಗ್ಯಾಕೆ ಮಾಡ್ತೀರಿ? ತಡ್ರಿ ಹೊಟ್ಟೆ ಮೇಲೆ ಬರ್ತೀನಿ. ನಡಿ, ನನ್ನ ಮಕ್ಕ ಏನು ನೋಡ್ತಿ? ಅಲ್ಲಿ ಮೇಡಮ್ ಅದಾರ, ಅವ್ರು ಏನು ಕೇಳ್ತಾರೆ ಉತ್ತರ ಕೊಡು. ರಾಜು, ಯಾರಿತ? ಓಯ್, ಯಾರು ನೀನಂತ ಕೇಳಕತ್ತಾರ ಮೇಡಮ್? ಸರಿಯಾಗಿ ಉತ್ತರ ಕೊಡು. ಯಾರು ನೀನು? ಏನು ನಿನ್ನ ಹೆಸರು? ಈ ಕೇಸ್ಗೂ ನಿನಗೂ ಏನು ಸಂಬಂಧ? ಅಷ್ಟಕ್ಕೂ ನೀನು ಎಲ್ಲೋ ನೋಡ್ದಂಗೆ ಐತೆ ನಾನು. ಅದೇ ಮೇಡಮ್, ಆ ರೂಪನ್ ಗಂಡ ಮತ್ತು ಆ ಮಗು ಆತ್ಮಹತ್ಯೆ ಮಾಡ್ಕೊಂಡೈತಿ ಅಂತ ನಾವು ಕೇಸಿಗೆ ಹೋಗಿದ್ವಲ್ಲ, ಅಲ್ಲಿ ಜನ ಎಲ್ಲ ಸೇರಿದ್ರಲ್ಲ, ಅವಾಗ ಇವನು ಅಲ್ಲೇ ಮುಂದೆ ನಿಂತಿದ್ದಲ್ಲ ಮೇಡಮ್. ಹಾಂ, ಅದೇ ಅಂದ್ಕೊಂಡೆ. ಏನಿತ್ತಂದು? ಏಯ್ ಹೇಳ್ತೀಯ ಮತ್ತೆ ಬುಟ್ಗಾಲ್ ತೊಗೊಂಡು ಒದ್ಲೆ ಮತ್ತೆ ಈ ಸಾಕಾಗಿಲ್ಲನೇ ಇನ್ನ ಮತ್ತೆ? ಬ್ಯಾಡ್ರಿ, ಎಲ್ಲ ಓದ್ತೇನ್ರಿ, ಹೇಳ್ತೇನ್ರಿ. ಓಹೋ, ಇಷ್ಟೆಲ್ಲ ನಡೆದೈತಾ? ಮೇಡಮ್, ಹಂಗಿದ್ರ ದೊಡ್ಡ ಮಿಕ್ಕನ್ನ ಬೋನೆ ಹಾಕೊಂಡು ತೊಗೊಂಡ್ಬರ್ಲಾ? ತಡ ಮಾಡೋದ ಬೇಡ ರಾಜು. ಈ ಮಿಕ್ಕ ಸಿಕ್ಕೈತೆ ಆ ದೊಡ್ಡ ಮಿಕ್ಕ ಬಂದೇ ಬರುತ್ತೆ. ಕರ್ಕೊಂಡೆ ಬಾ. ಪ್ರಿಯಾ, ಒಂದ್ಸಲ ಹಾಕು. ಏಯ್ ಬಾರೋ. ಅಂದ್ರೆ ಮೇಡಮ್, ನಾನೆಲ್ಲ ಸತ್ಯ ಹೇಳಿನಲ್ರಿ, ಯಾಕೆ ಅದ್ನಾಗ ಮತ್ತೆ ಜೈಲಿಗೆ ಹಾಕ್ತೀರಿ? ನಾ ಹೇಳಿನಲ್ರಿ, ಎಲ್ಲ ಒಪ್ಕೊಂಡಿನಲ್ರಿ. ಒಪ್ಕೊಂಡಿದಿ, ಒಪ್ಕೊಂಡ ತಕ್ಷಣ ಬಿಡ್ಬೇಕಂತ ಏನಿಲ್ಲಲ್ಲ. ಕಾನೂನು ಪ್ರಕಾರ ನಿನಗೇನು ಶಿಕ್ಷೆ ಆಗಬೇಕು, ಶಿಕ್ಷೆ ಆಗುತ್ತೆ. ಮಾಡೋ ಮುಂದೆ ತಪ್ಪು ಅರಿವಾಗಂಗಿಲ್ಲ. ಈಗ ತಪ್ಪು ಒಪ್ಕೊಂಡ ತಕ್ಷಣ ನೀನು ಬಿಟ್ಬಿಡ್ತೀವಿ ಅಂತ ನೀನು ಯಾವ ಇದ್ರ ಮೇಲೆ ಹೇಳ್ದಿ? ನೀನು ಒಪ್ಕೊಳ್ಳಿಲ್ಲ ಅಂದ್ರೆ ನೀನು ಹೆಂಗೆ ಬಾಯಿ ಬಿಡಿಸ್ಬೇಕನ್ನ ನಮ್ಗೆ ಗೊತ್ತಿತ್ತು. ಬಾಯಿ ಬಿಡಿಸ್ತಿದ್ವಿ. ಎಷ್ಟು ದಿವಸ ಅಂತ ಮುಚ್ಚಿಟ್ಕೊಂತಿದ್ದಿ? ಯಾವತ್ತಾದ್ರೂ ಒಂದು ಸ್ವರ ಬರ್ತಿದ್ದಲ್ಲ, ಹಿಡ್ದೆ ಹೇಳ್ತಿದ್ವಿ. ನೀನು ಅನ್ಕೊಂಡಿದ್ದಿ ನಾನು ಸಿಗಂಗಿಲ್ಲ ಅಂತೇಳಿ. ಕಳ್ರದು ನಮ್ಮಂತರ ಕಣ್ಣಿಗೆ ಆ ಜಲ್ದಿ ಸಿಗ್ತೀರಿ ನೀವು. ನೀವೇನು ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. ಆದಷ್ಟು ಜಲ್ದಿ ನಿಮ್ಗೆ ಏನು ನಾವು ಶಿಕ್ಷೆ ಕೊಡ್ಬೇಕು ಕೊಡಿಸ್ತೀವಿ. ಈಗ ಅನ್ಕಟ್ಟ ಜೈಲ್ನಾಗ ಒಂದೊಂದ ಕಮ್ಮಿ ಅನಿಸೋ. ರಾಜು, ತಡ ಮಾಡಬೇಡ, ಕರ್ಕೊಂಡು ಬಾ. ಆಯ್ತು ಮೇಡಮ್. ಎಷ್ಟು ಕ್ರಿಮಿನಲ್ ಮೈಂಡ್. ಥು. ರೂಪಾ ರೂಪಾ ಅವರೇ, ರೂಪಾ ಅವರೇ, ಹೇಳ್ರಿ ಸಾಹೇಬ್ರೆ. ಏನಿಲ್ರಿ, ಮೇಡಮ್ ಅವ್ರಿಗೆ ನಿಮ್ಮನ್ನು ಕರ್ಕೊಂಬ ಅಂತ ಹೇಳಿದ್ರಿ. ನನ್ರಿ ಎಲ್ಲಿಗ್ರಿ? ಅದೇ ನಮ್ದು ಆಫೀಸ್ ಐತಲ್ರಿ, ಅಲ್ಲಿ ಕರ್ಕೊಂಬ ಅಂತ ಹೇಳಿದ್ರಿ. ಹೌದ್ರಿ, ಯಾಕಂತ್ರಿ? ಅದು ಈ ನಿಮ್ಮ ಮನೆಯವ್ರನ್ನ ಮತ್ತು ನಿಮ್ಮ ಮಗನ ಕೊಂದರು ಕೊಲೆಗಾರ ಸಿಕ್ಕನಂತ್ರಿ, ಅದಕ್ಕೆ ನಿಮ್ಮನ್ನು ಕರ್ಕೊಂಬ ಅಂತ ಹೇಳಿದ್ರಿ. ಯಾಕ್ರಿ? ಅಲ್ಲ, ಕೊಲೆಗಾರ ಸಿಕ್ಕನಂದ್ರೆ ಖುಷಿ ಪಡ್ಬೇಕಲ್ಲ, ನೀವ್ಯಾಕೆ ಹಿಂಗೆ ಶಾಕ್ ಆಗತ್ತೀರಿ? ಹೌದಲ್ಲ, ಹೌದೌದು, ಸಿಕ್ಕ ಕೊಲೆಗಾರ ಸಿಕ್ಕ. ಚಲೋ ಆತ, ಚಲೋ ಆತ. ಅಲ್ಲ, ನಾನು ಯಾಕೆ ಬಿಡ್ಬೇಕು? ಹತ್ತು ನಾಲ್ಕು ಜೈಲಿಗೆ ಹಾಕಿ ಇದು ಮಾಡಲ್ಲ, ನಾನು ಯಾಕೆ ಬಿಡ್ಬೇಕಲ್ಲೇ? ಅಲ್ಲ, ಮತ್ತೆ ನೀವು ಯಾರು ಕೊಲೆ ಮಾಡ್ಯಾರ? ನಿಮ್ಮ ಗಂಡನ್ನ ಕೊಂದರ, ನಿಮ್ಮ ಮಗನ ಕೊಂದರ, ನಿಮಗೆ ದ್ವೇಷ, ಸಿಟ್ಟು, ಬೈಬೇಕು, ಬಡಿಬೇಕು ಅನ್ನೋಷ್ಟು ಇದಿಲ್ಲ ನಿಮಗೆ? ಅಲ್ಲ, ನೀವು ಬಂದು ಅದನ್ನು ಮುಖ ಸೇತೊಳಂಗಿಲ್ಲ, ಆಮೇಲೆ ನೀವು ಕೇಳಂಗಿಲ್ಲ ಯಾಕೆ ಕೊಂದಿ ನನ್ನ ಗಂಡನ ಅಂತಂದು. ಅದಕ್ಕೆ ಮೇಡಮ್ ಅವರು ಪಾಪ ಮುಖ ನೋಡ್ಲಿ ಅಂತಂದು ಬಾ ಅಂತ ಹೇಳಿ ಕಳಿಸಿದ್ರಿ, ಕರ್ಕೊಂಡು ಬಾ ಅಂತೇಳಿ. ಹೌದಲ್ಲ, ಹಾಂ ಹಾಂ, ನೋಡ್ತೀನಿ, ಮುಖ ನೋಡ್ತೀನಿ. ಬರ್ರಿ, ಹೆಂಗಿದ್ರು ಜೀಪ್ ಹತ್ರಿ.